ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದ್ದಾರೆ ಸಂಪರ್ಕದಲ್ಲಿ. ರಮೇಶ್, ಅನಾಮಿಕ ದೂರುದಾರನ ಈ ಹೇಳಿಕೆ ನೋಡ್ತಾ ಇದ್ರೆ ಈ ಇಡೀ ಪ್ರಕರಣಕ್ಕೆ ಒಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಅಂತ ಅನ್ನಿಸ್ತಿದೆ ಅಲ್ವಾ? ಖಂಡಿತ ಶ್ವೇತಾ, ಎಲ್ಲ ಒಂದು ಕಡೆ ಒಂದು ಷಡ್ಯಂತ್ರವನ್ನು ರೂಪಿಸಿಕೊಂಡು ಅನಾಮಿಕ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಮುಸ್ಕರ ಕರ್ಕೊಂಡ್ಬಂದು ಈ ರೀತಿಯಾಗಿ ಆರೋಪ ಮಾಡಲಿಕ್ಕೆ ಹಿಂದೆ ಯಾವುದೋ ಒಂದು ದೊಡ್ಡ ಶಕ್ತಿ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾವಾಗ ಆತ 13 ಪಾಯಿಂಟನ್ನು ತೋರಿಸ್ತಾರೆ, ಅದಾದಮೇಲೆ 3-4 ಪಾಯಿಂಟ್ಗಳನ್ನು ತೋರಿಸ್ತಾರೆ, ಅಲ್ಲಿಯೂ ಕೂಡ ಏನೂ ಸಿಕ್ಕಿರೋಂಥ 2 ಕಡೆ ಅಲ್ಲಿ ಕೂಡ ಅದು ಪುರುಷನ ಏನೋ ಒಂದು ಮೂಳೆಗಳು ಅನ್ನುವಂಥದ್ದು ಗೊತ್ತಾದ ನಂತರ ಎಲ್ಲ ಒಂದು ಕಡೆ ಇವರು ಕೊಡ್ತಾ ಇರುವಂಥ ಹೇಳಿಕೆಗಳು ಅಥವಾ ಅನಾಮಿಕ ಕೊಟ್ಟಂಥ ಹೇಳಿಕೆಗಳಲ್ಲಿ ಒಂದು ಸತ್ಯತೆ ಇಲ್ಲ ಅನ್ನೋಂಥ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಇದೇ ಅನಾಮಿಕನನ್ನು ಅಂದರೆ ವಿಚಾರಣೆ ಮಾಡಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಆತ ಸತ್ಯವನ್ನು ಬಾಯ್ಬಿಟ್ಟಿದ್ದಾನೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾನು 2014ರವರೆಗೆ ಇಲ್ಲಿದ್ದೆ, ಆದರೆ 2023ರಲ್ಲಿ ನಾನು ತಮಿಳುನಾಡಿದ್ದಂಥ ಸಂದರ್ಭದಲ್ಲಿ ಒಂದು ಗುಂಪು ಬಂದು ನನಗೆ ಏನೇನು ಹೇಳಬೇಕು, ಏನು ಮಾಡಬೇಕು ಅದೆಲ್ಲವನ್ನೂ ಕೂಡ ಅವರು ಹೇಳಿದರು. ಅದೇ ರೀತಿ ನಾನು ಮಾಡಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾನೆ. ಅಂದರೆ ಇಲ್ಲೊಂದು ಕಡೆ ಧರ್ಮಸ್ಥಳದಲ್ಲಿ 1995ರಿಂದ 2014ರವರೆಗೂ ಕೂಡ ನೂರಾರು ಶವಗಳನ್ನು ಊತಿದ್ದೆ ಅನ್ನುವಂಥ ಆರೋಪ ಏನಿದೆ, ಆರೋಪ ಕೂಡ ಇಲ್ಲೊಂದು ಕಡೆ ಬೇರೆ ಯಾರೋ ಬಂದು ಇವರಿಗೆ ಹೇಳಿಸಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಅದರಲ್ಲಿ ಕೂಡ ಆತ ಏನು ಮೊದಲು ಈ ದೂರನ್ನ ಕೊಡೋದಕ್ಕಿಂತ 1 ತಿಂಗಳ ಹಿಂದೆ ಒಂದು ಸಾಕಷ್ಟು ಸರ್ಕಸ್ ಆಗುತ್ತೆ, ಒಂದು ರೀತಿ ಕರ್ಟನ್ ರೈಸರ್ ರೀತಿ ಸರ್ಕಸ್ ಆಗುತ್ತೆ. ವಕೀಲರುಗಳು 2 ಒಂದು ಪ್ರೆಸ್ ನೋಟ್ ಥರ ಬಿಡ್ತಾರೆ, ಅದಾದ ನಂತರ ಆ ವ್ಯಕ್ತಿ ಬರ್ತಾನೆ, ಆಮೇಲೆ ದೂರನ್ನ ಕೊಡ್ತಾನೆ, ಆಮೇಲೆ ಅಂದರೆ FIR ಆಗುತ್ತೆ, ಆಮೇಲೆ ಈಗ ಸರ್ಕಾರ SITಯನ್ನು ರಚನೆ ಮಾಡುವಂಥದ್ದು. ಇದೆಲ್ಲವೂ ಕೂಡ ಇಲ್ಲ ಒಂದು ಕಡೆ ಒಂದು ಪ್ಲಾನಿಂಗ್ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಆಗ್ತಾ ಹೋಗುತ್ತೆ. ಅದಾದ ನಂತರ ಈತ ಏನು ಬರ್ತಾನೆ, ಈತ ನಾನು ಅಂದರೆ ಧರ್ಮಸ್ಥಳದಲ್ಲಿ 100 ಶವಗಳನ್ನು ಅತ್ಯಾಚಾರ ಮಾಡಿದಂಥ ಮತ್ತು ಕೊಲೆ ಮಾಡಿದಂಥ ಶವಗಳನ್ನು ಊತಿದ್ದೇನೆ, ಅದು ಮಹಿಳೆಯರದ, ಯುವತಿಯರು, ಶಾಲಾ ಬಾಲಕಿಯರದ ಊತಿದ್ದೇನೆ ಅಂತಲೇ ಹೇಳ್ತಾನೆ. ಸೊ ಇದೆಲ್ಲವೂ ಕೂಡ ಏನೋ ಈ ರೀತಿ ಆತ ಅವನು ಈ ಮಾಹಿತಿಗಳನ್ನು ಬಿಟ್ಟಂಥ ಸಂದರ್ಭದಲ್ಲಿ ಸುಜಾತ ಭಟ್ ಅನ್ನುವಂಥ ಒಬ್ಬ ಮಹಿಳೆ ಬಂದು ನನ್ನ ಮಗಳು ಕೂಡ 2003ರಲ್ಲಿ ಕಾಣೆಯಾಗಿದ್ಲು, ಆಕೆಯನ್ನು ಕೂಡ ಯಾರೋ ಇಲ್ಲಿ ಬಿಳಿ ಬಟ್ಟೆಯನ್ನು ಉಟ್ಟಂಥ ಅಂದರೆ ದೇವಸ್ಥಾನದಲ್ಲಿ ಕೆಲಸ ಮಾಡುವಂಥವ್ರು ಯಾರೋ ನನ್ನ ಮಗಳನ್ನ ಎತ್ಕೊಂಡು ಹೋದ್ರು, ನೋಡಿದವರು ಇದ್ದಾರೆ, ಇಲ್ಲಿ ಅತ್ಯಾಚಾರ ಆಗಿದೆ, ನನ್ನ ಮಗಳ ಅಸ್ಥಿ ಬೇಕು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಈ ಬೆಳವಣಿಗೆ ಆದ ನಂತರ ಅನಾಮಿಕನಿಗೂ ಕೂಡ ಎಲ್ಲ ಒಂದು ಕಡೆ ಒಂದು ಬೇರೆ ರೀತಿಯಾದಂಥ ಅವನಿಗೆ ಒಂದು ಧೈರ್ಯ ಬರುತ್ತೆ. ಹಾಗಾಗಿ ಆತನ ಯಾರೋ ಬಂದು ಆತನಿಗೆ ಏನು ಹೇಳಬೇಕು ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ರು, ಅಂದರೆ ಹೇಳ್ಕೊಟ್ಟಿದ್ರು, ಅದನ್ನು ಮತ್ತೆ ಒಂದಷ್ಟು ಧೈರ್ಯವಾಗಿ ಹೇಳುವಂಥ ಕೆಲಸಗಳನ್ನು ಮಾಡ್ತಾನೆ. ಮತ್ತು ಧರ್ಮಸ್ಥಳದ ಅಕ್ಕಪಕ್ಕದಲ್ಲಿ ಸಾಕಷ್ಟು ಜಾಗಗಳನ್ನು ತೋರಿಸುವಂಥದ್ದು, ನಾನು ಇಲ್ಲಿ ಊತಿದ್ದೇನೆ, ಅಲ್ಲಿ ಊತಿದ್ದೇನೆ ಅನ್ನುವಂಥದ್ದು. ಅಂದರೆ ಜೊತೆಗೆ ಎಲ್ಲೋ ಒಂದು ಕಡೆ ಕೆಲವು ಕಡೆ ಊತಿರುವಂಥದ್ರಿಂದ ಅದು ಒಂದು ಕಾನೂನು ಪ್ರಕಾರವಾಗಿ ಪ್ರೊಸೀಜರ್ ಪ್ರಕಾರವೇ ಊತಿದ್ದೇನೆ, ಆದರೆ ಯಾವುದನ್ನು ಕೂಡ ಅತ್ಯಾಚಾರ ಅಥವಾ ಕೊಲೆ ಈ ರೀತಿಯಾಗಿ ಅನುಮಾನಾಸ್ಪದವಾಗಿ ಯಾವ ಹೆಣವನ್ನು ಊತಿಲ್ಲ ಅನ್ನುವಂಥದ್ದನ್ನು ಕೂಡ SIT ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಶ್ವೇತಾ, ಯಾವುದೋ ಒಂದು ತಂಡ, ಯಾವುದೋ ಒಂದು ಗುಂಪು ಎಲ್ಲ ರೀತಿಯಾದಂಥ ಒಂದು ತಯಾರಿಗಳನ್ನು ಮಾಡಿಕೊಂಡು ಇಂತಹ ವ್ಯಕ್ತಿಯನ್ನು ಹುಡುಕಿ, ಯಾಕೆಂದರೆ ಹಲವು 2014ರಲ್ಲಿ ಅದು ಬಿಟ್ಟೋಗಿರ್ತಾನೆ, ಅದಕ್ಕಿಂತ ಮೊದಲು ಒಂದು 15-20 ವರ್ಷ ಅಲ್ಲಿ ಕೆಲಸ ಮಾಡ್ತಾ ಇದ್ದ, ಸಫಾಯಿ ಕೆಲಸವನ್ನು ಮಾಡ್ತಾ ಇದ್ದ, ಒಂದಷ್ಟು ಹೆಣವನ್ನು ಉಣ್ತಾ ಇದ್ದಂಥ ವ್ಯಕ್ತಿಯನ್ನು ಹುಡುಕಿ ಆತನಿಗೆ ಎಲ್ಲವನ್ನು ತಲೆಗೆ ತುಂಬುತ್ತಾರೆ. ಆದರೆ ಆತ ಇಲ್ಲಿಂದ 2014ರಲ್ಲಿ ಹೋದ ನಂತರ ಆತ ಅವನ ಊರಲ್ಲಿ ಇರ್ತಾನೆ, ಅದಂತ ತಮಿಳುನಾಡಿಗೆ ಹೋಗ್ತಾನೆ. ತಮಿಳುನಾಡು ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಇಲ್ಲಿ ಆತನನ್ನು ಭೇಟಿ ಮಾಡಿ ಆ ರೀತಿಯಾದಂಥ ಒಂದಷ್ಟು ತಯಾರಿಗಳನ್ನು ಮಾಡಿಕೊಂಡ್ರೆ ಅಥವಾ ಒಂದು ತಲೆಗೆ ತುಂಬಿದ್ರೆ ಗೊತ್ತಾಗುತ್ತೆ ಅನ್ನೋಂಥ ಕಾರಣದಲ್ಲಿ ಬೇರೆ ರಾಜ್ಯದಲ್ಲಿ ಅಂದರೆ ತಮಿಳುನಾಡಿಗೆ ಹೋಗಿ ಆತನನ್ನು ಎಲ್ಲವೂ ಕೂಡ ಪ್ರಿಪೇರ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಯಾವ ರೀತಿ ಪ್ರಿಪೇರ್ ಮಾಡಿದ್ರು ಅದೇ ರೀತಿ ಬಂದು ಆತ ಇಲ್ಲಿ ಆ್ಯಕ್ಟನ್ನು ಮಾಡ್ತಾನೆ. ಸೊ ಅದು ಎಲ್ಲವೂ ಕೂಡ ಈಗ SIT ತನಿಖೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ನಾವು ಈ ಒಂದು ಕಡೆ ಅಗಿತಾ ಮಾಡುವಂಥ ಸಂದರ್ಭದಲ್ಲಿ SIT ಅಧಿಕಾರಿಗಳು ಅಥವಾ ಆತ ಹೇಳಿದಂಥ ಕಡೆ ಎಲ್ಲವೂ ಕಡೆ ಅಗಿತಾ ಇದ್ದಾರೆ ಅನ್ನುವಂಥದ್ದು ಒಂದು ಕಡೆ ಕೆಲಸ ಆಗ್ತಿದ್ರೆ, ಮತ್ತೊಂದು ಕಡೆ ಇದೇ SIT ಅಧಿಕಾರಿಗಳು ಇದರ ಹಿಂದೆ ಯಾರಿದ್ದಾರೆ, ಯಾರು ಇವನು ಬಂದು ಎಲ್ಲಿಂದ ಬಂದ, ಯಾಕೆ ಬಂದ, ಇವನು ನಿಜವಾಗ್ಲೂ ಹಿಂಗಾಗಿದೆಯಾ, ಆ ರೀತಿಯಾದಂಥ ಒಂದು ಬೇರೆ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇತ್ತು. ಆ ಇನ್ವೆಸ್ಟಿಗೇಷನಲ್ಲಿ ಕೂಡ ಸಾಕಷ್ಟು ವಿಚಾರಗಳು SIT ಅಧಿಕಾರಿಗಳಿಗೆ ಗೊತ್ತಾಗಿದೆ. ಅಂದರೆ ಈತ ಇಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನು ಕೆಲಸವನ್ನು ಮಾಡ್ತಾ ಇದ್ದ, ನಿಜಕ್ಕೂ ಹಂಗೆ ನಡೀತಾ ಇತ್ತಾ ಇಲ್ವಾ, ಮತ್ತು ಈಗ ಏಕಾಏಕಿ ಅಂದರೆ 2014 11 ವರ್ಷದ ನಂತರ ಏಕಾಏಕಿ ಬರ್ತಾನೆ ಅನ್ನೋದಾದರೆ ಏನು ಇವನಿಗೆ ಅದರ ಹಿಂದಿರುವಂಥ ಮೋಟಿವ್ ಏನು, ಇದ್ರ ಹಿಂದೆ ಯಾರಿದ್ದಾರೆ, ಇದೆಲ್ಲವನ್ನೂ ಕೂಡ ಮಾಹಿತಿಯನ್ನು ತೆಗಿತಾ ಹೋದಂಥ ಸಂದರ್ಭದಲ್ಲಿ SIT ಅಧಿಕಾರಿಗಳು ಕೂಡ ಒಂದು ಸ್ಪಷ್ಟ ಮಾಹಿತಿ ಇತ್ತು, ಯಾರೋ ಇದನ್ನು ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದು. ಆದರೆ ಅದು ಪೊಲೀಸ್ ಇನ್ವೆಸ್ಟಿಗೇಷನ್ ಏನೇ ಮಾಹಿತಿಗಳಿದ್ರು ಕೂಡ ಈತನೇ ಬಾಯಿ ಬಿಟ್ಟಿದ್ದಾನೆ, ನನ್ನನ್ನು ಒಂದು ಗುಂಪು ಬಂದು ಈ ರೀತಿ ಹೇಳು, ಇದೇ ರೀತಿ ಮಾಡು,
ಮಾಡು, ಹಿಂಗೆ ಇಂಥ ಕಡೆ ಇಂತಿಂಥದ್ದೇ ಹಣವನ್ನು ಊತಿದ್ದೇನೆ ಅಂತೇಳಿ ಹೇಳಬೇಕು ಅನ್ನುವಂಥದ್ದು ಸುಜಾತ ಭಟ್ ಬಂದ ನಂತರ ಆತನಿಗೆ ಒಂದಿಷ್ಟು ಧೈರ್ಯ ಬಂದಿದೆ, ಇನ್ನೊಂದಷ್ಟು ಹೆಚ್ಚಿಗೆ ಹೇಳಲಿಕ್ಕೆ ಶುರು ಮಾಡ್ದ ಅನ್ನುವಂಥದ್ದು. ಸೊ ಈಗಿರುವಂಥದ್ದೇನು ಅಂದರೆ ಶ್ವೇತಾ, ಇಲ್ಲಿಯವರೆಗೆ ಎಲ್ಲೋ ಒಂದು ಕಡೆ ಷಡ್ಯಂತ್ರ ನಡೆದಿದೆ ಅನ್ನೋಂಥದ್ದೇ ಒಂದು ರಿವರ್ಸ್ ಇನ್ವೆಸ್ಟಿಗೇಷನ್ ಈಗ ಶುರುವಾಗುತ್ತೆ. ಆತ ಪಾಯಿಂಟ್ ಮಾಡಿದಂಥ ಬಹುತೇಕ ಕಡೆ ಈಗಾಗಲೇ ಭೂಮಿಯನ್ನು ಅಗದು ಅಲ್ಲಿರುವಂಥ ಹಣವನ್ನು ಅಥವಾ ಅಸ್ಥಿಯನ್ನು ಮಾಡುವಂಥ ಕೆಲಸವನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರೆ. ಇನ್ನು ಒಂದೆರಡು ಕಡೆ ಮಾಡಬಹುದು ಅಥವಾ ಇಲ್ಲಿಗೆ ಸ್ಟಾಪ್ ಅನ್ನು ಮಾಡಬಹುದು. ಅದಾದ ನಂತರ ಈಗ ಇದರ ಕಾನ್ಸ್ಪಿರಸಿ ಥಿಯರಿಯನ್ನು ಇಟ್ಟುಕೊಂಡು ಆ ಮೂಲಕ ಇನ್ವೆಸ್ಟಿಗೇಷನ್ ಏನು ಪೊಲೀಸರು ಮಾಡ್ತಾರೆ. ಈ ಸಂದರ್ಭದಲ್ಲಿ ಕೇವಲ ಅನಾಮಿಕ ಮಾತ್ರ ಅಲ್ಲ, ಈತನ ಹಿಂದೆ ಯಾರು ಇವನಿಗೆ ಸಪೋರ್ಟ್ ಆಗಿ ಆತನಿಗೆ ತಲೆಗೆ ತುಂಬಿ ಏನು ಯಾವ ಉದ್ದೇಶದಿಂದ ಇದನ್ನು ಮಾಡಲಿಕ್ಕೆ ಹೊರಟಿದ್ರು ಆ ಎಲ್ಲ ಗುಂಪುಗಳು ಕೂಡ ಈಗ ಎಕ್ಸ್ಪೋಸ್ ಆಗುವಂಥ ಕ್ಷಣಗಳು, ದಿನಗಳು ಸದ್ಯದಲ್ಲೇ ಬರುವಂಥ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.